ಹುಬ್ಬಳ್ಳಿ ಕರಸೇವಕರನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾವಣನ ಸಂಹಾರ ಆದ ಹಾಗೆ ಕಾಂಗ್ರೆಸ್ ಸಂಪೂರ್ಣ ಸಂಹಾರವಾಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಶ್ರೀರಾಮನ ಶಾಪ ತಟ್ಟುತ್ತೆ. ಇದು ಸರ್ಕಾರದ ನಾಚಿಕೆಗೇಡಿನ ಸಂಗತಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಮೋದ್ ಮುತಾಲಿಕ್. ಪಿಎಫ್ಐ ಗುಂಡಾಗಳು ಉಗ್ರರ ಕೇಸನ್ನು ವಾಪಸ್ ಪಡೆದಿದ್ದೀರಾ? ಮುಸ್ಲಿಂ ಗುಂಡಾಗಳ ವಿರುದ್ಧ ಕೇಸ್ ರೀಓಪನ್ ಮಾಡೋ ತಾಕತ್ ನಿಮಗಿದೆಯಾ? ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದ್ರೆ ಪ್ರಮೋದ್ ಮುತಾಲಿಕ್. 31 ವರ್ಷದ ಹಿಂದೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾದವರ ವಿರುದ್ಧ ಪ್ರಕರಣ ದಾಖಲಿಸಿ ಓರ್ವ ಕರಸೇವಕನನ್ನು ಬಂಧನ ಮಾಡುವ ಕೆಲಸವನ್ನು ಹುಬ್ಬಳ್ಳಿ ಪೊಲೀಸರು ಮಾಡಿರುವಂಥದ್ದು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿರುವಂಥದ್ದು. ಇದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡಿಸೋಣ. ಸರ್, ಏನು ಹೇಳ್ತೀವಿ ಸರ್? ಫಸ್ಟ್ ಇದನ್ನು ಖಂಡಿಸ್ತೀವಿ, ವಿರೋಧ ಮಾಡ್ತಾ ಇದ್ದೀವಿ. ಶ್ರೀರಾಮ ಸೇನೆ ಸಂಘಟನೆ ಈ ಕೃತ್ಯವನ್ನು ಬಲವಾಗಿ ವಿರೋಧಿಸ್ತೀವಿ. ಕಾರಣ, ಈ ಇಡೀ ದೇಶದಲ್ಲಿ ರಾಮಮಯ ಆಗಿದೆ. ರಾಮನ ಪಟ್ಟಾಭಿಷೇಕ ಹೇಗೆ ಅಯೋಧ್ಯ ಆವತ್ತಿನ ಸಮಯದಲ್ಲಿತ್ತು, ಅದೇ ಮಾದರಿಯಲ್ಲಿ ಅಯೋಧ್ಯ ಸಜ್ಜಾಗ್ತಾ ಇದೆ. ಇಡೀ ದೇಶ ಕೂಡ ಅದನ್ನು ಕಾಯ್ತಾ ಇದೆ. ಸೊ ಆನಂದದ ವಾತಾವರಣದಲ್ಲಿ ಇವತ್ತು 31 ವರ್ಷದ ಹಿಂದೆ ನಡೆದಂಥ ಘಟನೆಯನ್ನು ಮತ್ತೆ ಕೆದಕಿ ಇವತ್ತು ಅತ್ಯಂತ ಕ್ರೌರ್ಯತನದಿಂದ, ಈಗ 30 ವರ್ಷ ಅಂತಂದರೆ ಹೆಚ್ಚು ಕಡಿಮೆ 70-75 ವರ್ಷದ ವಯಸ್ಸಿನವ್ರು ಇರ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋದು ಇದು ನಾಚಿಕೆಗೇಡಿನ ಸಂಗತಿ ಅಂತನ್ನುವಂಥದ್ದು ಹೇಳ್ತೀನಿ. ಇದನ್ನು ಬಲವಾಗಿ ಶ್ರೀರಾಮ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಮತ್ತೆ ಹಿಂದೂ ವಿರೋಧಿ ನೀತಿ ಅನುಸರಿಸ್ತಿದೆ ಅನಿಸ್ತದೆ. ನೋಡಿ, ಇಲ್ಲಿವರೆಗೆ ಕಾಂಗ್ರೆಸ್ನವರು ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೆ ರಾಮನ ಪರವಾಗಿ ನಿಂತ್ಕೊಳ್ಳೇ ಇಲ್ಲ. ಇವರು ರಾಮನ ಒಪ್ಪಲೇ ಇಲ್ಲ. ಇವರು ಬಾಬರ್ನ ಒಪ್ಪಿದರು. ರಾಮ ಸೇತುವೆಯನ್ನು ಕೂಡ ಇವರು ಒಂದು ನಾಟಕೀಯವಾಗಿ ಅದನ್ನು ಕಡೆಗಣಿಸಿದರು. ಸೊ ರಾಮ ಸೇತುವೆ ಇರ್ಬೋದು, ರಾಮನ ಈ ಕಾರ್ಯ ಇರ್ಬೋದು, ರಾಮಾಯಣ ಇರ್ಬೋದು. ಸೊ ರಾಮ ಮರ್ಯಾದಾ ಪುರುಷೋತ್ತಮ ಅಂತನ್ನುವಂಥ ಏಕೈಕ ವ್ಯಕ್ತಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ಬಂದಿದ್ದರೆ, ಯಾರಿಗೆ ಆದರೂ ಬಂದಿದ್ದರೆ ಅದು ರಾಮನಿಗೆ. ಸೊ ಅಂಥ ರಾಮನನ್ನು ಕಾಂಗ್ರೆಸ್ನವರು ಓಟಿನ ಸಲುವಾಗಿ, ಮುಸ್ಲಿಂ ಓಟಿನ ಸಲುವಾಗಿ, ತುಷ್ಟೀಕರಣದ ಸಲುವಾಗಿ, ಸ್ವಾರ್ಥದ ರಾಜಕಾರಣದ ಅಧಿಕಾರಕ್ಕಾಗಿ ಶ್ರೇಷ್ಠ ವ್ಯಕ್ತಿ ಮರ್ಯಾದಾ ಪುರುಷೋತ್ತಮ ರಾಮನಿಗೆ ಅವಮಾನ ಮಾಡಿದಂಥ ಕಾಂಗ್ರೆಸ್ಸು ಮತ್ತೆ 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 ಎಡವುತ್ತಾ ಇದೆ. ಸೊ ಮೇಲಿಂದ ಮೇಲೆ ಎಡವುತ್ತಾ ಇದೆ. ಸೊ ಅಂಥ ಎಡವಿಕೆಯ ಇದು ಒಂದು ಘಟನೆ ಅಂತನ್ನುವಂಥದ್ದು ಹೇಳ್ತೀನಿ. ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆ ಹಿನ್ನೆಲೆಯಲ್ಲಿ ಈಗ ಒಬ್ಬ ವ್ಯಕ್ತಿನ ಈಗಾಗಲೇ ಬಂಧಿಸಿಬಿಟ್ಟಿದ್ದಾರೆ, ಇನ್ನೂ ಹುಡುಕ್ತಾ ಇದ್ದಾರೆ. ನಾಚಿಕೆ ಆಗಬೇಕು, ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು. ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ಕೃತ್ಯವನ್ನು ಕೂಡಲೇ ವಾಪಸ್ ತಗೊಳ್ಬೇಕು, ಆ ಕೇಸನ್ನು, ಫೈಲನ್ನು ಮುಚ್ಚಿಬಿಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೀವು PFI, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಗೂಂಡಾಗಳು ಇವತ್ತು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ, ಭಯೋತ್ಪಾದನೆ ಸಂಘಟನೆ. ಸೊ ಅಂಥ ಸಂಘಟನೆಯ ಕಾರ್ಯಕರ್ತರನ್ನು 200ಕ್ಕೂ ಹೆಚ್ಚು ಕಾರ್ಯಕರ್ತರ ಮೇಲೆ ಕೇಸ್ ಇದ್ದಂಥದ್ದನ್ನು ವಾಪಸ್ ತೊಗೊಂಡಿದ್ದೀರಿ. ಭಯೋತ್ಪಾದಕರ ಕೇಸನ್ನು ವಾಪಸ್ ತೊಗೊಂಡಿದ್ದೀರಿ ನೀವು. ಸೊ ಈಗ ರಾಮನಿಗೋಸ್ಕರ ಹೋರಾಟ ಮಾಡಿದಂಥ ಕಾರ್ಯಕರ್ತರ ಮೇಲೆ ಕೇಸನ್ನು 30 ವರ್ಷದ ಹಿಂದಿಂದ ಮತ್ತೆ ಕೆದಕಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ರಾಮನ ಶಾಪ ತಟ್ಟುತ್ತೆ ನಿಮಗೆ ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಸರ್, ಇನ್ನೊಂದು ಪ್ರಮುಖವಾಗಿ ಪೊಲೀಸ್ ಇಲಾಖೆ 31 ವರ್ಷಗಳ ಬಳಿಕ ಯಾಕೆ ಎಚ್ಚೆತ್ತುಕೊಂಡಿರ್ಬೇಕಂತ ಸರ್? ಪೊಲೀಸ್ ಇಲಾಖೆಗೂ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕೇಸನ್ನು ಓಪನ್ ಮಾಡಬೇಕಾ? ಇಡೀ ರಾಜ್ಯದಲ್ಲಿ ಬೇಕಾದಷ್ಟು ರೀತಿಯ ಮುಸ್ಲಿಂ ಗೂಂಡಾಗಳ ಮೇಲೆ PFI ಕೇಸ್, ಮೈಸೂರಿನ PFI ಕೇಸ್ 200ಕ್ಕೂ ಹೆಚ್ಚು ಕೇಸ್ಗಳನ್ನು ಹಾಕಿದಂಥರು ರೀಓಪನ್ ಮಾಡಿ. ನಿಮಗೆ ತಾಕತ್ತಿದೆಯಾ? ಅದನ್ನು ರೀಓಪನ್ ಮಾಡಿ. ಅವಾಗ ನಾವು ಇದನ್ನು ಒಪ್ಕೋಬೋದು. ಹಿಂದೂಗಳ ಮೇಲೆ ದೌರ್ಜನ್ಯ,
ಓಕೆ, ಇದು ಪ್ರಮೋದ್ ಮುತಾಲಿಕ್ ಅವರು ಆಡಿರ್ತಕ್ಕಂಥ ಮಾತು. ಬಟ್ ಈ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ. ಇದು ಪ್ರಮೋದ್ ಮುತಾಲಿಕ್ ಅಂತಲೇ ಅಲ್ಲ, 31 ವರ್ಷದ ಹಿಂದಿನ ಕೇಸನ್ನು ಈಗ ಅದರಲ್ಲೂ ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ರೀಓಪನ್ ಮಾಡಿಸಿರುವ ಔಚಿತ್ಯ ಏನು? ಇದು ಹಿಂದೂ ಪರ ಸಂಘಟನೆ ಅಥವಾ ಹಿಂದೂ ಪರ ಕಾರ್ಯಕರ್ತರು ಅವತ್ತಿನ ದಿನ ಏನು ಕರಸೇವಕರಾಗಿ ಕೆಲಸ ಮಾಡಿದ್ರು, ಆ ಕೆಲಸ ಅದೆಲ್ಲ ಮುಗಿದ ಕಥೆ. ಈಗ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಕೇಸ್ಗಳನ್ನೇ ನೀವು ವಾಪಸ್ ತಗೊಂಡಿದ್ದೀರಾ. ಇಂಥ ದೂರುಗಳನ್ನು ರೀಓಪನ್ ಮಾಡಿ ತನಿಖೆ ಮಾಡುವಂಥದ್ದೇನು? ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧಿಸುವಂಥದ್ದೇನು? ಇಷ್ಟಕ್ಕೂ ಅವಾಗ ಆಗಿದ್ದೇನು? ಒಂದು ಮಳಿಗೆಗೆ ಬೆಂಕಿ ಹಚ್ಚಿದಂತಹ ಪ್ರಕರಣ. ಕೊಲೆ ಗಿಲೆ ಸುಲಿಗೆ ಈ ಥರದ್ದೆಲ್ಲ ಏನಲ್ಲ, ಅವತ್ತಿನ ಗಲಾಟೆನಲ್ಲಿ ಆಗಿತ್ತು. ಹಾಗಂತ ಕ್ಷಮಿಸಿ ಅಂತಲ್ಲ, ಆ ಕೇಸ್ನ ಆವಾಗಲೇ ಇತ್ಯರ್ಥ ಮಾಡ್ಬೋದಾಗಿತ್ತು. ನೀವು LPC ಲಾಂಗ್ ಪೆಂಡಿಂಗ್ ಕೇಸಸ್ನ ಸಾಲ್ವ್ ಮಾಡ್ತೀನಿ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಆದೇಶ ಕೊಡಿ. ಅದನ್ನು ಬಿಟ್ಟು ಈ ರೀತಿ ಮಾಡ್ತಾ ಇರೋದು ದ್ವೇಷ ರಾಜಕಾರಣ ಅಲ್ಲದೆ ಮತ್ತಿನ್ನೇನೂ ಅಲ್ಲ ಅಂತ BJP ಅವರು ಹೇಳ್ತಾ ಇರ್ತಕ್ಕಂಥ ಮಾತು.